ಮುನಿರತ್ನ ವಿರುದ್ಧ ಒಕ್ಕಲಿಗ ಅಸ್ತ್ರ ಬಿಟ್ಟ ಕಾಂಗ್ರೆಸ್. ನಿರ್ಮಲಾನಂದನಾಥ ಶ್ರೀಗಳು ಖಂಡಿಸಬೇಕು ಎಂದಿದ್ದೇಕೆ ಕೃಷ್ಣ ಭೈರೇಗೌಡ, ಸಿಡಿ ಓನರ್ಗಳು ಯಾರು ಎಲ್ಲ ಗೊತ್ತಿರೋದೆ ಅಂತ ಅಶ್ವತ್ಥ ನಾರಾಯಣ್ ಕಾಲೆಳೆದಿದ್ದು ಯಾರಿಗೆ? ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಒಕ್ಕಲಿಗ ಅಸ್ತ್ರ ನ್ಯೂಸ್ ಟಾಪ್ 9ನಲ್ಲಿ. ಒಕ್ಕಲಿಗ ಸಮುದಾಯ ಮತ್ತು ಮಹಿಳೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎನ್ನಲಾದ ಮುನಿರತ್ನ ವಿರುದ್ಧ ತನಿಖೆಗೆ ಎಸ್ಐಟಿ ರಚನೆ ಮಾಡಿ ಅಂತ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಹಾಗೂ ಸಚಿವ ನಿಯೋಗ ನಿನ್ನೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿದೆ. ಒಕ್ಕಲಿಗ ಶಾಸಕರು ಸಚಿವರ ನಿಯೋಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ಎಂಸಿ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಕುಣಿಗಲ್ ರಂಗನಾಥ್, ರಾಜೇಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಿನ್ನೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಮತ್ತು ಸಚಿವರ ನಿಯೋಗ ಮುನಿರತ್ನ ಪ್ರಕರಣ ಗಂಭೀರವಾಗಿದೆಯಂತ ಆರೋಪಿಸಿತು. ಇದರ ಪೂರ್ಣ ತನಿಖೆ ನಡೆಸುವ ನಿಟ್ಟಿನಲ್ಲಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಮುನಿರತ್ನ ವಿರುದ್ಧ ಎಸ್ಐಟಿ ತನಿಖೆಗೆ ಒಕ್ಕಲಿಗ ಸಚಿವರು ಶಾಸಕರು ಪತ್ರ ಕೊಟ್ಟಿದ್ದಾರೆ. ಪತ್ರದ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಗೃಹ ಸಚಿವರಿಗೆ ಹೇಳಿದ್ದೇನೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು. ಶಾಸಕ ಮುನಿರತ್ನ ವಿರುದ್ಧ 3 ಗಂಭೀರ ಪ್ರಕರಣಗಳಿವೆ, ಹೀಗಾಗಿ ವಿಶೇಷ ತನಿಖಾ ತಂಡ ಅಗತ್ಯ ಇದೆ ಅಂತ ಕೇಳಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳಿದ್ರು. ಮುನಿರತ್ನ ಅವ್ರ ಮೇಲೆ ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾರೆ. ಅವನ್ನೆಲ್ಲ SIT ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ಗುತ್ತಿಗೆದಾರರ ಬಳಿ ಲಂಚದ ವ್ಯವಹಾರದ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಒಕ್ಕಲಿಗ ಮತ್ತು ದಲಿತ ಸಮುದಾಯವನ್ನ ನಿಂದಿಸಿರುವುದನ್ನ ಖಂಡಿಸಿ ದಲಿತ, ಒಕ್ಕಲಿಗ ಹಾಗೂ ಹಿಂದುಳಿದ ಸಮುದಾಯಗಳ ಸಹಯೋಗದೊಂದಿಗೆ ಅಕ್ಟೋಬರ್ 1ರಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಸಮುದಾಯದ ಮುಖಂಡರು ಹಾಗೂ ಹೋರಾಟಗಾರರು ಮಾಹಿತಿ ನೀಡಿದ್ದಾರೆ. ನಿನ್ನೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಭೆ ಸೇರಿದ ಒಕ್ಕಲಿಗ ಮತ್ತು ದಲಿತ ಸಮುದಾಯಗಳ ಮುಖಂಡರು, ಸಾಹಿತಿಗಳು, ಚಿಂತಕರು, ಹೋರಾಟಗಾರರು ಶಾಸಕ ಮುನಿರತ್ನ ಹೇಳಿಕೆಯಿಂದ ಒಕ್ಕಲಿಗ ಹಾಗೂ ದಲಿತ ಸಮುದಾಯಗಳ ಭಾವನೆಗಳಿಗೆ ಧಕ್ಕೆಯಾಗಿದೆ. ಹೀಗಾಗಿ ಅವರ ವಿರುದ್ಧ ಅಕ್ಟೋಬರ್ 1ರಂದು ಬೃಹತ್ ಸಮಾವೇಶ ನಡೆಸುವ ಕುರಿತು ತೀರ್ಮಾನಿಸಲಾಗಿದೆ. ಶಾಸಕ ಮುನಿರತ್ನ ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಮುನಿರತ್ನ ಪದ ಬಳಕೆ ಸಮಾಜಕ್ಕೆ ಅಚ್ಚರಿ ತರುವಂತದ್ದು. ಅದಕ್ಕಾಗಿ ಆದಷ್ಟು ಬೇಗ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಒತ್ತಾಯಿಸಿದ್ದಾರೆ. ತನಿಖೆ ಮಾಡಿಸುವುದಾಗಿ ಸಿಎಂ ಸಹ ಆಶ್ವಾಸನೆ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆಗೆ ಕೊಡಬೇಕಾ ಅಥವಾ ಸಿಐಡಿಗೆ ಕೊಡಬೇಕಾ, ತಂಡ ರಚಿಸಿ ತೀರ್ಮಾನ ಮಾಡೋದಾಗಿ ಸಿಎಂ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಅವ್ರ ಮೇಲೆ ಬಿಜೆಪಿಯವರು ಕೂಡಲೇನೆ ಅವ್ರ ರಾಜೀನಾಮೆನ ತಗೊಂಡು ಅವರ ಏನು ಶಾಸಕ ಸ್ಥಾನ ಇದೆ ಆ ಶಾಸಕ ಸ್ಥಾನದಿಂದ ಪಕ್ಷದಿಂದಾನು ಉಚ್ಚಾಟನೆ ಮಾಡಬೇಕು. ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡಿಸಬೇಕು. ಒಕ್ಕಲಿಗರಿಗೆ ಅವಹೇಳನವಾದಾಗ ಈ ಹಿಂದೆ ಬಾಲಗಂಗಾಧರನಾಥ ಶ್ರೀಗಳು ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಈಗ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಖಂಡನೆ ಆಗಬೇಕಾಗಿದೆ. ಒಕ್ಕಲಿಗ ಸಮಾಜದ ಸಚಿವರು, ಶಾಸಕರು ಶ್ರೀಗಳ ಜೊತೆ ಮಾತನಾಡಿದ್ದೇವೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ನಾವು ಸಮುದಾಯದವರು ಎಚ್ಚೆತ್ತುಕೊಂಡು ಒಂದು ಧ್ವನಿಯಲ್ಲಿ ಇದನ್ನ ಖಂಡಿಸಬೇಕು. ಸಮಾಜ, ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಲಿ, ಆದರೆ ನಾವೆಲ್ಲರೂ ಕೂಡ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರಿಗೆ ನಾವು ಗೌರವ ಕೊಡ್ತೇವೆ. ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ಸಮಾಜದ ಖಂಡನಾ ಸಭೆ ಆಗಬೇಕು. ಕುಮಾರಸ್ವಾಮಿ, ಅಶೋಕ್ ಬೆಂಬಲವಿಲ್ಲದೆ ಮುನಿರತ್ನ ಹೇಗೆ ಮಾಡ್ತಾನ ಅಂತ ಸಚಿವ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ಹನಿ ಟ್ರ್ಯಾಪ್, ಅತ್ಯಾಚಾರ, ಬ್ಲಾಕ್ ಮೇಲ್ ಮಾಡಿದ್ರು ಏಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮೌನವಾಗಿದ್ದಾರೆ? ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಇದನ್ನ ಖಂಡನೆ ಮಾಡಿದ್ದಾರಾ? ಅಶೋಕ್ ಅವರು ಇದನ್ನ ಖಂಡನೆ ಮಾಡಿದ್ದಾರಾ? ಬಿಜೆಪಿ ಮಹಿಳಾ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಮಾಡಿ ರೇಪ್ ಮಾಡಿದ್ರು ಕೂಡ ಅವರೆಲ್ಲ ಬಾಯಿ ಮುಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಕುಮ್ಮಕ್ಕು ಇಲ್ಲದೆ ಇದು ನಡೆಯುತ್ತಾ? ಕಾಂಗ್ರೆಸ್ನವರು 100 SIT ಮಾಡಿದ್ರು ಹೆದರೋದಿಲ್ಲ ಅಂತ ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ.
ತುಂಬಾ ಅನುಭವಿ ಉಪಮುಖ್ಯಮಂತ್ರಿ, ಅತಿ ಅನುಭವವಿರುವ ಮಂತ್ರಿಗಳು ಸಿಡಿ ಓನರ್ಗಳು ಯಾರು, ಸಿಡಿ ಲೈಬ್ರರಿಗಳು ಯಾರದ್ದು ಎಲ್ಲ ಗೊತ್ತಿರೋದೆ. ನನ್ನ ಧ್ವನಿಯಲ್ಲ ಅಂತ ಮುನಿರತ್ನ ಸ್ಪಷ್ಟವಾಗಿ ಹೇಳಿರುವಾಗ ನಾವು ಹೇಗೆ ಹೇಳಲು ಆಗುತ್ತೆ ಅಂತ ಅಶ್ವಥ್ ನಾರಾಯಣ್ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ. ಅದಕ್ಕೆ ಹೇಳ್ದಲ್ಲ, ಸಿಡಿ ಓನರ್ಗಳು ಯಾರು, ಸಿಡಿ ಲೈಬ್ರರಿ ಓನರ್ಗಳು ಯಾರು, ಈ ಸ್ಕ್ಯಾಂಡ್ಲ್ಗಳು ನಡ್ತಿರೋದು ಯಾರು ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಇವಾಗ ಅವರು ನಾನು ಹೇಳೇ ಇಲ್ಲ ಈ ಮಾತು, ನನ್ನ ಧ್ವನಿ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರು ಹೇಳಿರ್ಬೇಕಾರೆ ಮುನಿರತ್ನ ಅವರು. ನಾವೆಂಗ್ ಸರ್ ಹೇಳೋದು, ನೀವೇ ಹೇಳಿ.